ಹಲೋ ಅಂಕಲ್, ಆಗಲೇ ಫೋನ್ ಮಾಡಿದ್ರಿ, ನಾನು ಗೆಳಿನ ಹತ್ರನೇ ಮಾತಾಡ್ತಾ ಇದ್ದೆ, ಅದಕ್ಕೆ ಪಿಕ್ ಮಾಡೋಕ್ಕಾಗಲಿಲ್ಲ. ಹೊರಟ್ರಾ? ಪಾಪ ನಿಮಗೆ ಕಷ್ಟ ಬಿಡಿ, ಅಲ್ಲಿ ನಿಮ್ಮ ಸಿಸ್ಟರು ನಿಮ್ಮ ಅಳಿಮಯ್ಯ ಎಲ್ಲರೂ ಕಣ್ ತಪ್ಪಿಸಿ ಹೊರಡ್ಬೇಕಲ್ಲ. ಬೇಡ ನಿಮ್ಮ ಪಾಡು. ಅಲ್ಲ ಹಲೋ ಅಂಕಲ್, ಏನು ಸೌಂಡೇ ಇಲ್ಲ ಆ ಕಡೆಯಿಂದ, ಇದ್ದೀರಾ? ಹಲೋ ಆನಂದಪ್ಪ, ನೀವೆಲ್ಲ ಹೊರಟ್ರ ಅಂತ ಕೇಳೋದಕ್ಕೆ ಫೋನ್ ಮಾಡಿದೆ. ನಾನು ನಾಳೆ ಬೆಳಿಗ್ಗೆ ಬಂದುಬಿಡ್ತೀನಿ, ಬೇಗ ಬಂದುಬಿಡ್ತೀನಿ. ಏನು ನಾಳೆ ಬರ್ತೀನಿ? ಅಂಕಲ್ ಏನು ಮಾತಾಡ್ತಾ ಇದ್ದೀರಾ ನೀವು? ಅಲ್ಲ ಅಂಕಲ್, ಮಲ್ಲಿ ಒಳ್ಳೆ ಹುಡುಗಿ, ಅವಳಿಗೆ ಒಳ್ಳೇದಾಗಬೇಕು, ಒಳ್ಳೆ ಕಡೆ ಹುಡುಗ ಸಿಗಬೇಕು, ಅವಳು ಭಾಳ ಚೆನ್ನಾಗಾಗಬೇಕು ಅಂತ ನಾ ಮಾಡೋ ಎಲ್ಲ ಕೆಲಸದಲ್ಲೂ ಕೈ ಜೋಡಿಸಿದವ್ರು ನೀವೇ ಅಲ್ವಾ? ನೀವು ಆಡಿದ ಆಟ ಒಂದಾ ಎರಡಾ? ಎಲ್ಲ ಮುಗಿಸಿ ಈಗ ಫೈನಲ್ಗೆ ಬಂದಿದ್ದೀವಿ ನಾವು. ಇಂಥ ಟೈಮಲ್ಲೇ ನೀವು ಅಲ್ಲಿ ಇರಲಿಲ್ಲ ಅಂದರೆ ಹೇಗೆ? ನೋ ಲೇಟ್ ಅಲ್ಲ, ನೀವೇ ಫಸ್ಟ್ ಇರಬೇಕು. ಆಮೇಲೆ ಎಲ್ಲ ಕೆಲಸ ನೀವು ನೋಡ್ಕೋಬೇಕು ಅಂಕಲ್. ಆ ಕೆಪಾಸಿಟಿ ನಿಮಗಿದೆ, ಅದಕ್ಕೆ ಹೇಳ್ತಾ ಇದ್ದೀನಿ. ನೀವೊಂಥರ ಹಿರಿಯ ಮುತ್ಸದ್ದಿ ಇದ್ದಂಗೆ. ದಯವಿಟ್ಟು ಲೇಟ್ ಮಾಡಿಬಿಡಿ, ಬೇಗ ಬಂದುಬಿಡಿ ನೀವು. ಓಕೆ, ಗೊತ್ತಾಯ್ತು. ನೀವು ನಾಳೆ ಯಾಕೆ ಬರ್ತೀನಿ ಅಂತ ಹೇಳ್ತಾ ಇದ್ದೀರಾ ಅಂತ ನನಗೆ ಗೊತ್ತಾಯ್ತು. ಮಲ್ಲಿ ಮದುವೆ ಆಗ್ತಾ ಇದೆಯಲ್ಲ, ಖುಷಿಗೆ ಸ್ವಲ್ಪ ಜಾಸ್ತಿ ಬಿಟ್ಕೊಂಡ್ಬಿಟ್ಟಿರ್ತೀರಾ? ಹ್ಯಾಂಗ್ ಅವರಲ್ವಾ, ಇನ್ನೂ ಉಳಿದಿಲ್ವೋ? ಅದು ಒಂದೇ ಕಾರಣ ಅಲ್ಲ ಆನಂದಪ್ಪ, ಇನ್ನೂ ಒಂದು ಕಾರಣ ಇದೆ. ಇನ್ನೊಂದು ಕಾರಣ ಏನಕ್ಕಲ್ಲ? ಏನಾದರೂ ಪ್ರಾಬ್ಲಮ್ ಆಯ್ತಾ? ಇದಾನಲ್ಲಪ್ಪ ಅವನು, ಕೌರವೇಂದ್ರ, ಕೀಚಕ, ಜಯದೇವ. ಅವನು ಕೂಡ ಹಾವಳಿಗೆ ಒಂದ ಎರಡ ಅಂತಪ್ಪ. ಗಟ್ಟಿಯಾಗಿ ಒಂದ್ಸರ್ತಿ ಕೆಮ್ಮಬೇಕಂದ್ರೂ ಅಕ್ಕಪಕ್ಕ ಅವನು ಇದಾನೋ ಇಲ್ವೋ ಅಂತ ನೋಡ್ಕೊಂಡು ಕೆಮ್ಮಂಗಾಗ್ಬಿಟ್ಟಿದೆ. ಪೊಲೀಸ್ ನಾಯಾಗಿ ಹುಟ್ಟಬೇಕಾದವನು ಅಪ್ಪಿತಪ್ಪಿ ನನ್ನ ಕರ್ಮಕ್ಕೆ ನನ್ನ ಅಳಿಮಯನಾಗಿ ಹುಟ್ಟಿದ್ದಾನೆ. ಅವ್ರನ್ನೆಲ್ಲ ಮ್ಯಾನೇಜ್ ಮಾಡಿ, ಸ್ಟೋರಿ ಬೋರ್ಡ್ ರೆಡಿ ಮಾಡಿ, ಟೈಮ್ ನೋಡ್ಕೊಂಡು ಬರಬೇಕಲ್ಲ ಆನಂದಪ್ಪ. ಅದಕ್ಕೆ ಬೆಳಿಗ್ಗೆ ಬರ್ತೀನಿ ಹಿಂದೆ. ಓಹೋ, ಹಾಗೋ ವಿಷಯ ಅಂಕಲ್. ನೀವು ಅದನ್ನು ತುಂಬ ಚೆನ್ನಾಗಿ ನಿಭಾಯಿಸ್ತೀರಾ. ಜಗತ್ ಕಿಲಾಡಿ ನೀವು. ಎಷ್ಟೇ ಆಗಲಿ ಮಾಜಿ ಶಕುನಿ ಅಲ್ವಾ? ನೀವು ಶಕುನಿತನ ಬಿಟ್ಟರು ಆ ಶಕುನಿತನ ನಿಮ್ಮನ್ನು ಬಿಡ್ತಾ ಇಲ್ಲ. ಆಯ್ತಾಯ್ತು, ಬೇಗ ಅದನ್ನೆಲ್ಲ ಮುಗಿಸ್ಕೊಂಡು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬೇಗ ಛತ್ರಕ್ಕೆ ಬಂದ್ಬಿಡಿ. ಓಕೆನಾ? ಸರಿನಪ್ಪ, ಬಂದ್ಬಿಡ್ತೀನಿ, ಬೇಗ ಬಂದ್ಬಿಡ್ತೀನಿ. ನೀವು ಜೋಪಾನ. ಓಕೆ ಅಂಕಲ್, ಬಾಯ್. ಯಾಕೋ ಅಳಿಮಯ್ಯ ಆ ಥರ ಗುರಾಯಿಸ್ತೀಯ? ನಾನಿನ್ನ ಮಾವರ್ದನು ಕುಚುಕು. ನಿನ್ನ ಯೋಗ್ಯತೆಗೆ ಬೆಂಕಿ ಹಾಕ ಅಳಿಮಯ್ಯ. ಮಾಮ್ಸು ನಿನ್ನ ಮಾಮ್ಸ್ 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 ಅಂದು ಒಂದು ಒಂದು ಕಡೆಗೂ ಮಾಮ ಕೆಲಸ ಮಾಡ್ಬಿಟ್ಟಲ್ಲ. ಇದು ಸಾಮಾನ್ಯವಾದ ಆಟ ಅಲ್ಲ, ಚದುರಂಗದ ಆಟ. ಇದರಲ್ಲಿ ಒಂದೇ ಒಂದು ವ್ಯತ್ಯಾಸ ಏನ್ ಗೊತ್ತಾ ಮಾಮ? ಆ ಕಡೆ ಪೋನ್ ನಡ್ಸೋನು ನಾನೇ, ಈ ಕಡೆ ಪೋನ್ ನಡ್ಸೋನು ನಾನೇ. ಒಟ್ಟಾರೆ ಆಟದಲ್ಲಿ ಆಟ ಆಡೋನು ನಾನು ಒಬ್ನೇ. ಅದೇ ಈ ಆಟ ಸ್ಪೆಷಾಲಿಟಿ. ಇಷ್ಟೆಲ್ಲ ಗೊತ್ತಿದ್ದು ನನ್ನ ಹತ್ರನೇ ಆಟ ಆಡಕ್ ನೋಡ್ತೀಯಲ್ಲ ನೀನು. ಎಷ್ಟಿರ್ಬೇಡ ನಿನಗೆ. ಬೇಡ ಅಳಿಮಯ್ಯ, ದೊಡ್ಡ ತಪ್ಪು ಮಾಡ್ತಾ ಇದೀಯ ನೀನು. ತಪ್ಪೆಚ್ಚಿಡ್ತಾ ಇದೀಯ, ಇದರಿಂದ ಯಾರಿಗೂ ಒಳ್ಳೇದಾಗಲ್ಲ ಕಣ. ಒಳ್ಳೇದು ಕೆಟ್ಟದ್ದು ಎಲ್ಲ ನನಗೆ ಅಂಟದು ಇಲ್ವೋ? ಆಟ ಆಡ್ಸೋನ್ ನಾನು, ನನ್ನ ಹತ್ರನೇ ಆಟ ಆಡಕ್ ನೋಡ್ತೀಯಲ್ಲ ಮಾಮ. ಮಾಮ ನೋಡು ಮಾಮ, ನನ್ನ ಹತ್ರ ಆಟ ಆಡಕ್ಕಾಗೋದು ಇಬ್ಬರ ಕೈಲೇ ಮಾತ್ರ. ಒಬ್ರು ಸೋತು ಓಡೋಗೋರು, ಇನ್ನೊಬ್ರು ಸೋತು ಸಾಯೋರು ಅಷ್ಟೇ. ನನ್ನ ವಿರುದ್ಧ ನೇರವಾಗಿ ನಿಂತು ಗೆಲ್ಲಬೇಕು ಅಂದ್ರೆ ಮೀಟರ್ ಬೇಕು. ಅಂತಿಂತ ಮೀಟರ್ ಅಲ್ಲ, ಕಿಲೋಮೀಟರ್ ಗಟ್ಲೆ ಮೀಟರ್ ಬೇಕಾಗತ್ತೆ. ಇದೆಯಾ ನಿನ್ ಕೈಲ ತಾಕತ್ತು? ನನ್ನ ವಿರುದ್ಧನೇ ಪಿತೂರಿ ಮಾಡೋ ತಾಕತ್ತಿದ್ಯೇನೋ ನಿನಗೆ? ಮಾಮ ಏನ್ ಮಾಡಕ್ ಹೊಟ್ಟಿದ್ದೆ ನೀನು? ಆ ಕಡೆ ಆನಂದ್ಗೂ ಫೋನ್ ಮಾಡಿ, ಈ ಕಡೆ ಭೂಮಿಕಂಗೂ ಫೋನ್ ಮಾಡಿ ಇರೋ ವಿಷಯ ಎಲ್ಲ ಹೇಳಿ ಮಲ್ಲಿನ ಬಚಾವ್ ಮಾಡ್ಬೇಕು ಅಂತ ನೋಡ್ತಾ ಇದ್ಯಾ? ಆಗತ್ತಾ ನಿನ್ ಕೈಲಿ? ಆ ತಾಕತ್ತಿದ್ಯೇನೋ ನಿನಗೆ? ಮಲ್ಲಿ ಹಣೆ ಬರನ ಇವತ್ತು ಹೊಸ್ದಾಗಿ ಬರಿತೀನಿ ನಾನು. ಅವಳಿಗೆ ಶಿಕ್ಷೆ ಆಗೋ ಕ್ಷಣ ತುಂಬಾ ಹತ್ರದಲ್ಲಿದೆ. ಬಚಾವ್ ಮಾಡ್ತೀಯಾ? ಬಚಾವ್ ಮಾಡು. ತಾಕತ್ತಿದ್ರೆ ಬಚಾವ್ ಮಾಡು, ಬಚಾವ್ ಮಾಡು. ಇಲ್ಲ ಅಳಿಮಯ್ಯ, ನೀನು ನಿನ್ನ ಮಾಂಸನ ತಪ್ಪು ತಿಳ್ಕೊಂಡಿದ್ಯಾ. ನಿನ್ನ ಮಾವನ ಅರ್ಥನೇ ಮಾಡ್ಕೊಂಡಿಲ್ಲ ನೀನು. ಈ ಮಾವನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ಏನಂತ ಗೊತ್ತಾ? ನೀನು ದೊಡ್ಡ ಮಾವ.
ಏನು ಮಾಡ್ತಾ ಇದೀಯ ನೀನು? ಅಣ್ಣನ್ ಕಾಲರ್ ಪಟ್ಟಿಗೆ ಕೈ ಹಾಕ್ತಿದ್ದಿಲ್ಲ, ಎಷ್ಟೋ ಧೈರ್ಯ ನಿನಗೆ? ಬಿಡು ಬಿಡು. ಯಾವ ಸೀಮೆ ಅಣ್ಣಮ್ಮ ನಿನಗೆ ಇವನು? ಇವನ್ ಯೋಗ್ಯತೆಗೆ ಇವನು ನಮಗ್ ಮಾಡಿರೋ ದೋಖ ಏನು ಅಂತ ನಿನಗೆ ಗೊತ್ತಾದ್ರೆ ಇವಾಗ ನಾನು ಮಾಡ್ತಾ ಇರೋದು ಕಡಿಮೆ ಅಂತ ನೀನೇ ಹೇಳ್ತೀಯ. ಏನು ಹೇಳ್ತಾ ಇದ್ಯಾ? ಈಗ ಅಣ್ಣ ಅಂತದ್ ಏನ್ ಮಾಡಿದ್ರು? ನಮ್ಮ ಜೊತೆನೆ ಇದ್ಕೊಂಡು ನಮ್ಮ ನಾನೇ ತಿಂದು ನಮ್ಮ ನಂಬಿಕೆನೆ ಟಿಶ್ಯೂ ಪೇಪರ್ ತರ ಯೂಸ್ ಮಾಡ್ಕೊಂಡು ಬಿಸಾಕಿ ಈಗ ಏನು ಮಾಡಿಲ್ಲ ತರ ನಾಟಕ ಆಡ್ತಿದ್ದಾನೆ. ನಮ್ಮವನು ಅಂತ ಹೇಳ್ಕೊಂಡು ನಮ್ಮ ಜೊತೆನೆ ಇದ್ದು ನಮ್ಮ ಕರಂ ಕೆಲಸ ಮಾಡ್ತಿದ್ದಾನೆ ಮಾವ್. ಅಣ್ಣ ಆ ರೀತಿ ಮಾಡಕ್ ಸಾಧ್ಯ ಇಲ್ಲ, ನಾನು ಇದನ್ನ ನಂಬಲ್ಲ. ನಂಬಲೇಬೇಕು ಮಾಮ್. ನಾನು ಇಷ್ಟು ದಿನ ಇವನನ್ನ ಹಾಗೆ ನಂಬಿದ್ದೆ ಮಾಮ್. ಇವನನ್ನ ನಂಬಿದ್ದಕ್ಕೆ, ಇವನನ್ನ ಕುಚಿಕು ಅಂತ ತಲೆ ಮೇಲೆ ಹೊತ್ಕೊಂಡು ಮೆರೆಸಿದ್ದಕ್ಕೆ ಇವ್ನು ಮಾಡ್ತಿರೋ ಕೆಲಸ ಏನು ಗೊತ್ತಾ? ಇಷ್ಟು ವರ್ಷ ನಮ್ಮ ಮುಂದೆ ನಿಂತು ನಮ್ಮ ಪರವಾಗಿ ಜೈಕಾರ ಆಗ್ತಾ ಇದ್ದ, ಈಗ ನಮ್ಮಿಂದನೇ ಕತ್ತಿ ಮಸಿತಾ ಇದ್ದಾನೆ. ನಮ್ಗೆ ಗೊತ್ತಿದ್ದಾಗೆ ನಮ್ಮನ್ನ ಮಾರ್ಸಿ ಪಾಟ್ಲಿ ಬದಲಾಯಿಸಿದ್ದಾನೆ ಮಾವು. ಸಿಸ್ಟರ್, ಇಲ್ಲ ಸಿಸ್ಟರ್, ನೀನು ಅಣ್ಣನ ಬಗ್ಗೆ ನಿಂಗೆ ಗೊತ್ತಿಲ್ವ? ನಾನು ಅವ್ರ ಕಡೆ ಏನು ನಡೀತಿದೆ ಅಂತ ಗೊತ್ತಾಗ್ಬೇಕಾದ್ರೆ ಅವ್ರಿಗೆ ಒಳ್ಳೆಯವನಾಗಿ ಇರ್ಬೇಕಲ್ವ? ಅದಕ್ಕೆ ಸಿಸ್ಟರ್, ಇದು ಬರೀ ನಾಟಕ ಸಿಸ್ಟರ್. ನನ್ನ ನಿಯತ್ತು ಯಾವತ್ತಿದ್ರೂ ನಿಮ್ಮ ಪಕ್ಷದ ಕಡೆನೇ. ಅಳಿಮೆ ತಪ್ಪಾಗಿ ತಿಳ್ಕೊಂಡಿದ್ದಾನೆ, ಅವ್ರಿಗೆ ಸ್ವಲ್ಪ ಹೇಳು ಸಿಸ್ಟರ್ ಪ್ಲೀಸ್. ಜಾಡ್ಸಿ ಒದ್ದೆ ಅಂದ್ರೆ ಮುಚ್ಚ ಬಾಯಿ. ಇಲ್ಲ ಜೈ, ಅಣ್ಣ ಹೇಳೋದು ಸರಿಯಾಗಿದೆ. ಅವ್ರು ಯಾಕೆ ಹಾಗೆ ಮಾಡ್ತಾರೆ? ನೀನು ತಪ್ಪು ತಿಳ್ಕೊಂಡಿದ್ಯಾ. ನಾನು ಯಾಕೆ ತಪ್ಪು ತಿಳ್ಕೊಳ್ಳಿ ಮಾಮ್? ವಿತ್ ಪ್ರೂಫೇ ನಾನು ಮಾತಾಡ್ತಾ ಇರೋದು. ಇಷ್ಟೊತ್ತು ಆನಂದ್ ಇವ್ನು ಮಾಡಿರೋ ಎಲ್ಲ ಕೆಲಸಗಳ ಬಗ್ಗೆ ಮಾತಾಡ್ದೆ ಅನ್ನೋದನ್ನ ನಾನೇ ಕೇಳಿಸ್ಕೊಂಡಿದ್ದೀನಿ. ಅಷ್ಟೇ ಯಾಕೆ? ಬಂದೇ ಇರೋ. ಸಿಸ್ಟರ್, ನೋ ಸಿಸ್ಟರ್. ನೋಡು, ಮಲ್ಲಿ ಮದುವೆ ಇನ್ವಿಟೇಷನ್. ಮಲ್ಲಿ ಮದ್ವೆನಾ? ಆ ಮಲ್ಲಿದು ಮದುವೆ. ಆ ಮದುವೆ ನಡೀತಿದೆ ಅಂತ ಇವನಿಗೆ ಹೆಂಗ್ ಗೊತ್ತಾಯ್ತು? ಇನ್ವಿಟೇಷನ್ ಕಾರ್ಡು ಇವನ್ ಕೈಗೆ ಹೆಂಗ ಸಿಕ್ತು? ಇವನು ಅವ್ರಗಳ ಜೊತೆ ಚೆನ್ನಾಗಿರೋದಕ್ಕೆ ತಾನೆ. ಇದನ್ನ ನಾನು ಆನಂದ್ ಬಾಯಲ್ಲೇ ಕೇಳಿಸ್ಕೊಂಡಿದ್ದೀನಿ. ನಮ್ಮ ಮನೇಲಿ ನಡೆಯೋ ಪ್ರತಿಯೊಂದು ವಿಷಯನೂ ಇವನು ಆನಂದ್ ಮುಖಾಂತರ ಅವ್ರಿಗೆ ತಲುಪಿಸ್ತಾನೆ ಮಾವು. ನಮ್ಮ ಪ್ಲಾನ್ಗಳಾಗಿರ್ಬೋದು, ನಾವೇನೇನು ಅನ್ಕೋತೀವಿ, ನಾವೇನೇನು ಮಾಡಕ್ ಕೊಟ್ಟಿದೀವಿ, ಪ್ರತಿಯೊಂದನ್ನು ಸ್ಪೈ ಕೆಲಸ ಮಾಡಿ ಅವ್ರಿಗೆ ವರದಿ ಒಪ್ಪಿಸ್ತಾ ಇದ್ದಾನೆ. ಅಂಡ್ ಅವ್ರುಗಳು ಇವ್ರ ಜೊತೆ ಚೆನ್ನಾಗಿರೋದಕ್ಕೆ ಮದುವೆಗೆ ಇನ್ವೈಟ್ ಮಾಡಿರೋದು. ನಮ್ಮ ಕರಾಮ್ ನಮ್ಮವರು ಅನ್ನಿಸ್ಕೊಂಡ್ಮೇಲೆ ಕಡೆವರೆಗೂ ನಮ್ಮವರಾಗೆ ಇರಬೇಕು. ಇಲ್ಲ ಅಂದ್ರೆ ಬದುಕೋದಕ್ಕೂ ಯೋಗ್ಯ ಇರಲ್ಲ. ಇದೇ ನಡಿ ನಿನಗೆ. ಸಿಸ್ಟರ್, ನೋ ಸಿಸ್ಟರ್. ಸಿಸ್ಟರ್, ನೋ ಸಿಸ್ಟರ್. ಅಮೃತಧಾರೆ ನನ್ನೊಲವ ಅಮೃತಧಾರೆ.